ಗೈಸ್ ಇವೇನ್ ನೀರು ಗೊತ್ತಾ, ಅವಾಗಿಂದ ಇಲ್ಲಿಲ್ಲೇ ಸುತ್ತಾಗ್ತಾ ಇದ್ದಾನೆ. ಯಾರು ಅಂತ ಗೊತ್ತಿಲ್ಲ, ಯಾವ ಬೋಲಿ ಮಗ ಅಂತ ಗೊತ್ತಿಲ್ಲ. Daddy's home. Hello fam, welcome back to my channel guys. ಎಲ್ಲ ರಾತ್ರಿ ಎಲ್ಲ ನೋಡೋಷ್ಟೊತ್ತಿಗೆ ಲೇಟ್ ಆಯಿತು. ಈಗ ನೋಡಿದ್ರೆ 9 ಗಂಟೆ 9:30 ಆಗ್ತಿದೆ ಟೈಮು. ಈಗ ಎದ್ದಿದ್ದೀವಿ, ಇರೋ ಕೆಲಸಗಳೆಲ್ಲ ಮುಗಿಸಿ ಮತ್ತೆ ತೋರಿಸ್ತೀನಿ ನಿಮ್ಗೆ ಏನೇನು ಮಾಡ್ತೀವಿ ಇವತ್ತು ಅಂತ. ನೋಡಿ ಗೈಸ್, ಇಲ್ಲಿ ಬಂದು ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದೀನಿ. ಇಷ್ಟೊತ್ತು ನೋಡಿ ಸಾಕಾಗಿಲ್ಲ ಹಿಂಗೆ, ಮತ್ತೆ ಇಲ್ಲಿ ಕೂತ್ಕೊಂಡು ಮತ್ತೆ ಫೋನ್ ನೋಡ್ತಾ ಇದ್ದಾನೆ. ಏನೋ ಕೆಲಸ ಮಾಡುವಂತ ಕಳಿಸಿದ್ರೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿ ಬಂದು ಏನೋ ಮಾಡ್ತಾ ಇದ್ದಾನೆ ಗೈಸ್. ಇವನು ಏನು ಮಾಡ್ತಾ ಇದ್ದಾನೆ ಬನ್ನಿ ನೋಡೋಣ. ಏಯ್, ಏನು ಮಾಡ್ತಾ ಇದ್ದೀವಿ ಇಲ್ಲಿ? ರೀಲ್ಸ್ ಮಾಡಬೇಕು, ನೋಡಬಾರ್ದು. ಹಾಂ ಗೈಸ್, ಇವೇನು ನೀರು ಗೊತ್ತಾ, ನಮ್ಮೂರು ಅದರಲ್ಲೇ ಸ್ನಾನ ಮಾಡ್ತಾನೆ. ಆಫ್ ಮಾಡ್ಲೇನೋ ಈ ಸೈಕ್ ಗೈಸ್. ಅಲ್ಲಿ ಫಿಶ್ಗೆ ಫೀಡ್ ಆಗ್ತಾ ಇದ್ದಾರೆ. ಅದಿನ್ನ ಬಾಡಿನೇ ತೆಗ್ದಿಲ್ಲ ಗೈಸ್, ಅಲ್ಲೇ ಇದ್ದೋಗಿದೆ ನೋಡಿ, ಕಾಣಿಸ್ತಾ ಇದೆಯಾ ಬಾಡಿ? ಆ ಡೆಡ್ ಬಾಡಿನ ಇನ್ನೂ ತೆಗ್ದಿಲ್ಲ. ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಗೈಸ್. ಅದು ಹೆಂಗೆ ಸತ್ತೋಯ್ತು, ಏನಕ್ಕೆ ಸತ್ತೋಯ್ತು, ಏನಕ್ಕೆ ಸೂಸೈಡ್ ಮಾಡ್ಕೊಂತು ಅಂತ, ಅದಕ್ಕೆ ಅದನ್ನ ಇನ್ನೂ ತೆಗ್ದಿಲ್ಲ ಬಂದು ಯಾರು. ನೋಡಿ, ಈ ಗಿಡಗಳಿಗೆಲ್ಲ ಇದೇ ನೀರೋಗೋದು. ಎಷ್ಟು ಫಲವತ್ತಿರುತ್ತಂದರೆ ಇದರಲ್ಲಿ, ಯಾಕೆಂದರೆ ಫಿಶ್ ವೇಸ್ಟ್ ಎಲ್ಲ ಇರುತ್ತಲ್ಲ ಗೈಸ್, ಅದರಿಂದ ಫುಲ್ ಫಲವತ್ತಿರುತ್ತೆ. ಯಾವುದೇ ಗೊಬ್ಬರ ಸಮೇತ ಹಾಕೋಷ್ಟಿಲ್ಲ ನಾವು, ಬಟ್ ಹಾಕಲೇಬೇಕು, ಅಷ್ಟೊಂದು ಫಲವತ್ತಿರುತ್ತೆ ಈ ನೀರಲ್ಲಿ. ಇವೇ ನೀರೇ ಈ ತೋಟಕ್ಕೆಲ್ಲ ಹೋಗೋದು. ಅದಕ್ಕೆ ಗೈಸ್, ಈ ತೋಟದಲ್ಲಿ ಇಷ್ಟೊಂದು ಗ್ರೀನರಿ, ಗಿಡಗಳು ಯಾವುದೇ ಒಂದು ಸತ್ತಿಲ್ಲ ಗೈಸ್. ಈಗ ಜೋಳಕ್ಕೆ ನೀರು ಬಿಡಬೇಕು. ಸೂಪರ್ ನೆಪ್ಪೇರ್ ಹಾಕಿದ್ದೀವಿ ಗೈಸ್ ಹಸುಗಳಿಗೆ. ಈಗ ಮೋಟ್ರ್ ಹತ್ರ ಇದ್ದೀನಿ, ಅವನೇನು ಅಲ್ಲಿ ರೆಡಿ ಮಾಡ್ತಾಯಿದ್ದಾನೆ. ಸ್ಪ್ರಿಂಕ್ಲರ್ ಒಂದು ರೆಡಿ ಮಾಡ್ತಾಯಿದ್ದೀನಿ. ಅದರಿಂದ ಮೋಟ್ರ್ ಹತ್ರ ಕೂತ್ಕೊಂಡಿದ್ದೀನಿ ನಾನು. ಇನ್ನೊಂದು ನಿಮಿಷ ರೆಡಿ ಮಾಡಾಕ್ತಾನೆ, ಆಮೇಲೆ ಹಾಕೋಣ. ಅವಾಗಿಂದ ಇಲ್ಲಿಲ್ಲೇ ಸುತ್ತಾಗ್ತಾ ಇದ್ದಾನೆ. ಯಾರು ಅಂತ ಗೊತ್ತಿಲ್ಲ, ಯಾವ ಬೋಲಿ ಮಗ ಅಂತ ಗೊತ್ತಿಲ್ಲ. ಇಲ್ಲಿಲ್ಲೇ ಸುತ್ತಾಗ್ತಾ ಇದ್ದಾನೆ ಗೈಸ್, ಅವಾಗಿಂದ ಇಲ್ಲಿಲ್ಲೇ ಓಡಾಡ್ತಾ ಇದ್ದಾನೆ. ಇವ್ನು ಯಾರು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಬೇಡಿ, ನೀವೇ ಕಾಮೆಂಟ್ ಮಾಡಬೇಕು, ಹೋಗ್ತಾ ಇರೋವ್ರೆ ಬೇಗ. ಆಗಿಂದ ಫುಲ್ಗು ಇದು ಯಾರಿರ್ಬೋದು ಅಂತ ನಾನು ಸೈಡಲ್ಲಿ ಬೇರೆ ಏನೋ ಇಟ್ಕೊಂಡಿದ್ದಾರೆ ಗೈಸ್. ಅವರು ಸರ್ವೆ ಮಾಡ್ತಾ ಇದ್ದಾರಾ ಏನೋ ಅಂತ ಗೊತ್ತಿಲ್ಲ. ಇಲ್ಲೇ ಸ್ಟೇಡಿಯಂ ಆಗತ್ತೆ ಅಂತ ಹೇಳಿದ್ದಾರೆ ಗೈಸ್. ಸ್ಟಾರ್ಟ್ ಮಾಡ್ಲೇನೋ? ಮೋಟರ್ ಆನ್ ಮಾಡಿದ್ದಾಯ್ತು ಗೈಸ್, ಚಾಲು ಆಯ್ತು ಮೋಟರ್, ಬರ್ತಾ ಇದ್ದಾವೆ ವಾಟರ್. ನೋಡಿ ಗೈಸ್ ಹೆಂಗಿದೆ ಏನು, ಯಾಕೋ ಮತ್ತೆ ಹಂಗೆ ಆಗ್ತಿದೆ ಅದು. ಅದು ಲಾಸ್ಟ್ದು ಸರೋಗಿಲ್ಲ. ಫೋನೆಲ್ಲ ಎತ್ಕೊಂಡು ಹೋಗ್ಬೇಡು, ತಗೋ, ಇಲ್ಲ ಅಂದ್ರೆ ಇಟ್ಕೊಂಡು ಆನ್ ಮಾಡ್ತೀನಿ. ಒಂದು ನಿಮಿಷ. ಜಂಪ್ ಮಾಡು ಇಲ್ಲಿಂದ ಅಲ್ಲಿಗೆ. ಹಾಂ, ಸ್ಪೈಡರ್ ಮ್ಯಾನ್ ಥರ ಜಂಪ್ ಮಾಡು. ಆನ್ ಮಾಡು ಫುಲ್ಲು. ಬಂತು. ಗೈಸ್ ಮಸ್ತಾಗಿ ಗೋಬಿ ತಿಂತಾ ಇದೀವಿ ಈಗ. ಮತ್ತೆ ಎಲ್ಲಿಗೆ ಹೋಗೋದು? ಫುಡ್ ಸ್ಟ್ರೀಟ್.
ಸ್ವೀಟ್ಗೆ ಊಟ ಮಾಡ್ಕೊಂಬರಕ್ಕೆ ಗೈಸ್. ಗೋಬಿ ಮಸ್ತಾಗಿರತ್ತೆ ಅಂಕಲ್ ಹತ್ರ. ಈ ಗಣೇಶ ಟೆಂಪಲ್ ಮುಂದೆನೆ ಇರ್ತಾನೆ ಗೈಸ್ ಅಂಕಲ್. ಹೆಂಗಿದೆ ಮ್ಯಾಮ್ ಅಲ್ಟಿ ಇಡ್ಲಿ ತಿಂದ ಇದೆಯಲ್ಲೋ ಇಷ್ಟೊತ್ತಿನಲ್ಲಿ? ಆ ಮುದ್ದೆ ಗಿದ್ದೆ ತಿಂದಿರಾ? ಮುದ್ದೆ ಮುದ್ದೆ ಎಲ್ಲ ಯಾರು ತಿಂತಾರಂತ್ಯಾ? ಮಧ್ಯಾಹ್ನ ಮುದ್ದೆ ತಿಂದ ನೀನು? ಹಾ, ಏನ್ ತಿಂದಿಲ್ಲ, ಇವತ್ತು ತಿಂದಿಲ್ಲ, ಮತ್ತೆ ಇನ್ನೋ ದಿನ ತಿಂತೀನಿ. ಗೈಸ್ ಫೈನಲಿ ಪೋಲಾರ್ ಬೇರ್ಗೆ ಬಂದಾಯ್ತು. ಇವಾಗ ತಿನ್ಕೊಂಡು ಮಸ್ತಾಗಿ ಹೋಗೋಣ ಬನ್ನಿ ಗೈಸ್. ಬರೋ ನೋಡಿ ಗೈಸ್, ನಮ್ಮನ್ನೆಲ್ಲ ನಮ್ಮನ್ನ ಡೈಲಿ ನೋಡ್ತೀರಾ? ಹೆಂಗಿದೆ ಮಮ್ ಟೇಸ್ಟು? ಹಾ, ಚೆನ್ನಾಗಿದೆಯಾ? ನೋಡಿ ಗೈಸ್, ಆಗಲೇ ತೋರ್ಸೋಕ್ಕಾಗಿಲ್ಲ. ಇದು ಸೈಕಲ್ ತುಂಬ ಇಷ್ಟ ಆಯಿತು. ಬೇರೆ ತುಳಿತಾ ಇದೆ. 6 ಜನ ಇದ್ದಾರೆ ಗೈಸ್. ಇದೇನು ಲಾಸ್ಟಲ್ಲಿ ಮಾಮ್ ಡಕ್ಕ? ಇದು ಲಾಸ್ಟಲ್ಲಿ ಏನಿರೋದು? ಇದು ಅದರ್ಶ್ ಅಲ್ಲಿ ಲಾಸ್ಟಲ್ಲಿರೋ ಡಕ್ಕ? ಅದು ಮನುಷ್ಯನೇನಾ? 7 ಜನನ ಒಂದೇ ಬೇರೆ ತುಳಿತಾ ಇದೆ ಸೈಕಲಲ್ಲಿ. ಆ ಕಡೆ ಬೋಟಿಂಗು. ಹೀರಕ್ಕ ಎಲ್ಲ ಆಯ್ತಲ್ಲ. ಮಸ್ತ್ ಗೈಸ್, ಟೇಸ್ಟ್ ಉಂಟು ಅಲ್ಟಿಮೇಟ್. ಹಾ ಸರಿ. 11 o'clock 11 o'clock ಕ್ಲೋಸಿಂಗ್ ಟೈಮ್. 11 o'clock ತೆಗ್ದಿರುತ್ತಲ್ಲ. ಹಾ, 11 o'clock ಕ್ಲೋಸ್ ಆಗುತ್ತಲ್ಲ. ಇಲ್ಲ ಗೈಸ್, ಇನ್ನೋಗಿ ಬಿತ್ಕೊಳೋದು ಅಷ್ಟೇ, ಬೇರೆ ಕೆಲಸ ಏನಿಲ್ಲ. ಅದಷ್ಟೇ ಅಲ್ಲೋ. ಚೆನ್ನಾಗಿ ತಿಂದ್ವಿ. ಹಾ, ಗೋಬಿ 1 ಪ್ಲೇಟು, ಇಡ್ಲಿ ದೋಸೆ, KBC, ಪಾರ್ಲ ಹಾಕೊಬೇಕು. ಅಷ್ಟೇ ಗೈಸ್. ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.